ಏಳನೆಯ ಸಂವಾದ ವಿಷಯ ಅನುಭವ ಮಂಟಪ ಜಾಗೃತಿ ಶಿಬಿರ. ಈ ವಿಷಯವನ್ನು ಕುರಿತು ವಿಷಯ ವಿಸ್ತರಣೆ ಮಾಡಿರುವಂಥ ನಮ್ಮ ಪೂಜ್ಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಎಸ್ ಶಿವಾನಂದ ಸರ್ ಅವರಿಗೆ ವಂದಿಸಿ, ಇಲ್ಲಿ ನಡೆದಿರುವಂಥ ವಿಶೇಷವಾಗಿ ನಮ್ಮ ವೆಂಕಟಪ್ಪ ಶರಣರಿಗೆ ಮನೆ ಮಾಡೋದು, ಇಲ್ಲಿ ನಡೆದಿರುವಂಥ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಇದು ನನಗೆ ಅನಿರೀಕ್ಷಿತವಾಗಿ ಬಂದಂತಹ ವಿಷಯ. ಗೋರು ಚನ್ನಬಸಪ್ಪನವರ ಮಗಳು ಮುಕ್ತ ಅವರು ವಿಷಯ ಮಂಡನೆ ಮಾಡಬೇಕಾಗಿತ್ತು. ಅವರು ಬರೋದ ಕಾರಣ ನನಗೆ ಈ ಜವಾಬ್ದಾರಿಯನ್ನು ನಮ್ಮ ಬಸವ ಮೀಡಿಯಾದ ಶರಣರು ವಹಿಸಿದ್ದಾರೆ. ಅನುಭವ ಮಂಟಪದ ಜಾಗೃತಿ ಶಿಬಿರ ಒಂದು ಕುತೂಹಲಕರವಾದಂಥ ಸಂಗತಿ. ಈಗಾಗಲೇ ನೂತನ ಅನುಭವ ಮಂಟಪ ಡಾಕ್ಟರ್ ಎಸ್ ಎನ್ ಜಾಮದಾರ್ ಅವರು ಬರುವಂಥ ಕೃತಿಯನ್ನು ಕೂಡ ಈ ವೇದಿಕೆ ಮೇಲೆ ಅವರ ಸಮಿತಿ ಸದಸ್ಯರ ಒಳಗೊಂಡಂತೆ ಎಲ್ಲರೂ ಕೂಡ ಬಿಡುಗಡೆ ಮಾಡಿರುವಂಥದ್ದಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ದೇವೆ. ಚಂಬಸಣ್ಣವರು ವಚನ ಒಂದು ಕಡೆಗೆ ಅವರು ಹೇಳ್ತಾರೆ, ಜಡರುಗಳ ಮನದ ಕತ್ತಲೆಯ ಕಳೆಯಬೇಕೆಂದು ಕಲ್ಯಾಣದಲ್ಲಿ ನಿರ್ಮಿತವಾಗಿತ್ತು ಮಹಾಮಠವನ್ನು. ಇದು ಕುಮಾರಾಪುರದ ಸಿದ್ಧಲಿಂಗ ದೇವರ ಶೂನ್ಯ ಸಂಪಾದನೆಯಲ್ಲಿ ಬಂದಿದೆ. ಅಂದರೆ ಜಗತ್ತಿನ ಅಜ್ಞಾನದ ಕತ್ತಲೆಯನ್ನು ಕಳೆಯಬೇಕೆಂದು ಜ್ಞಾನದ ಜ್ಯೋತಿಯನ್ನು ಹಚ್ಚುವ ಸಲುವಾಗಿ ನಿರ್ಮಾಣಗೊಂಡಂಥದ್ದು ಅನುಭವ. ಹೀಗಾಗಿ ಶರಣರ ಅನುಭವದ ಒಂದು ವಿಚಾರ ವಿನಿಮಯದ ಕೇಂದ್ರವಾಗಿ ನಮ್ಮ ಅನುಭವ ಮಂಟಪ ಸ್ಥಾಪನೆಯಾಗಿತ್ತು. ಯಾಕೆ ಇದರ ಅನಿವಾರ್ಯತೆ ಬಸವಣ್ಣವರಿಗೆ ಇತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಚಂಬಸಣ್ಣ ಒಂದು ಕಡೆ ಹೇಳ್ತಾರೆ, ಅನುಭವವೆಂದೆಂಬಿರಿ, ಅನುಭವವೆಂಬುದು ನೆಲದ ಮರೆಯ ನಿಧಾನ ಕಾಣಿವು, ಅನುಭವವೆಂಬುದು ಶಿಶು ಕಂಡ ಕನಸು ಕಾಣಿವು. ಹಾಗಾಗಿ ಕಂಡಲ್ಲಿ ಗೋಷ್ಠಿ, ಅರ್ಥ ಹೇಳ್ತೀನಿ ವಚನ ಟೈಮ್ ಇಲ್ಲದು, ಕಂಡಲ್ಲಿ ಗೋಷ್ಠಿ, ನಿಂದಲ್ಲಿ ಅನುಭವ, ಬಂದಲ್ಲಿ ಪ್ರಸಂಗವ ಮಾಡುವ ಪಾತಕರ ಧೋರಣೆಯ ಯಾಕೂಡಲ ಚಂದ ಸಂಗಮ ದೇವ. ಅಂದರೆ ಆ ಕಾಲಕ್ಕೆ ಈ ಗೋಷ್ಠಿಗಳು ಅಥವಾ ಅನುಭವದ ಹೆಸರಿನಲ್ಲಿ ನಡೆಯುವಂತಹ ಇಂತಹ ಗೋಷ್ಠಿಗಳು ಏನಾಗಿತ್ತು, ತಮ್ಮ ಮೂಲ ಆಶಯವನ್ನು ಅಥವಾ ಗೌರವವನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಬಸವಾದಿ ಶಿವಶರಣರು ತಮ್ಮ ವಿಚಾರಗಳನ್ನು ಅನುಭವದ ನೆಲೆಗಟ್ಟಿನ ಮೇಲೆ ಸ್ಥಾಪಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಅನುಭವ. ಅಲ್ಲಿ ಲಿಂಗಭೇದದ ಲಿಂಗಭೇದ ನಿರಸನವಾದಂಥ, ವರ್ಗಭೇದ ನಿರಸನವಾದಂಥ, ವರ್ಣಭೇದ ನಿರಸನವಾದಂಥ, ಎಲ್ಲರೂ ಕೂಡಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂಥ, ಸಂವಾದದಲ್ಲಿ ಪಾಲ್ಗೊಳ್ಳುವಂಥ, ತನ್ನ ಅಭಿವ್ಯಕ್ತಿಪಡಿಸುವಂಥ ವಿಚಾರಗಳನ್ನು ಈ ಹಿನ್ನೆಲೆಯಲ್ಲಿ ಸ್ಥಾಪನೆಯಾಗುವಂಥದ್ದು ಅನುಭವ. ಇದು ಪ್ರಾಚೀನ ಕಾವ್ಯಗಳಲ್ಲಿ, ವಚನಗಳಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಸರಳನೂ ಇದೆ. ಬಹುಶಃ ಅನುಭವ ಮಂಟಪ ಇತ್ತೆ, ಅನುಭವ ಮಂಟಪ ಇಲ್ಲ, ಈ ನಾಡಿನಲ್ಲಿ ಶಿವಶರಣರೇ ಹುಟ್ಟಿಲ್ಲ ಅನ್ನುವಂಥ ವಿಖಂಡ ವಾದದ ಜನರನ್ನು ನಾವು ನೋಡಿದ್ದೇವೆ. ಅದಕ್ಕೆ ತಕ್ಕ ವ್ಯಕ್ತಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ವಿದ್ವಾಂಸರು ಅನುಭವಗಳು ಮಾಡಿದ್ದಾರೆ. ಇಂಥ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಇದೊಂದು ಮಹತ್ವದ ವಿಷಯವನ್ನು ತೆಗೆದುಕೊಂಡು ನಮ್ಮ ಬಸವ ಮೀಡಿಯಾದವರು ಚರ್ಚೆಗೆ ಇಟ್ಟಿರುವುದು ತುಂಬ ಸಂತೋಷಿಸಿದೆ. ಹಾಗಾಗಿ ಬಸವಣ್ಣ
ಅನುಭವ ಮಂಟಪದ ಸ್ಥಾಪಕ, ಲಿಂಗಾಯತ ಧರ್ಮದ ಸಂಸ್ಥಾಪಕ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಥವಾ ಯಾವುದೇ ಸಂದೇಹಗಳು ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಲೀಲಾಲೋಚನೆ ಒಂದು ಕಡೆ ಹೇಳ್ತಾರೆ, ಪ್ರಣವ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಎಂಥ ಬೆಳೆಯನ್ನು ಬೆಳೀತಾರೆ, ಪರಮ ಪ್ರಸಾದವ ಕೊಂಡು ರೂಪ ಮಾಡಿ ಮೆರೆದು ಭಕ್ತಿ ಬಲವನ್ನುಂಡಾತ ನಮ್ಮ ಬಸವಯ್ಯ. ಇದರಿಂದ ಭಕ್ತಿಯ ಫಲ ಅಲ್ಲಿ ಬಿಡುವಂತಾಯಿತು. ಚನ್ನ ಬಸವನೆಂಬ ಪ್ರಸಾದಿಯಂ ಪಡೆದು ಅನುಭವ ಮಂಟಪವನ್ನು ಮಾಡಿ ಅನುಭವವಾದ ನಮ್ಮ ಕೂಡಲ ಸಂಗಮದಲ್ಲಿ ಕೂಡಲ ನಮ್ಮ ಬಸವಯ್ಯ ಅನ್ನುವಂಥ ಮಾತನ್ನ ಆಕೆ ವಚನದಲ್ಲಿ, ಲೀಲಾಲೋಚನೆ ವಚನದಲ್ಲಿ ನಾವು ನೋಡ್ತೀವಿ. ಹೀಗಾಗಿ ಅನುಭವ ಮಂಟಪದ ಸ್ಥಾಪಕ ಬಸವಣ್ಣ. ಅನುಭವ ಮಂಟಪ ಇದ್ದದ್ದು ಕೂಡ ಸತ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಶೂನ್ಯ ಪೀಠ ಅನ್ನೋ ಹೆಸರಿನಿಂದಲೂ ಅದನ್ನು ಕರಿತೀವಿ, ಅಥವಾ ಅನುಭವ ಗೋಷ್ಠಿ ಅನ್ನುವಂಥ ಹೆಸರಿನಿಂದಲೂ ಕರಿತೀವಿ, ಶಿವಾನುಭವ ಗೋಷ್ಠಿ ಅಂತಲೂ ಕರಿತೀವಿ, ಮಹಾಮಠ ಅಂತೀವಿ, ಮಹಾಮನೆ ಅಂತೀವಿ. ಈ ಬೇರೆ ಬೇರೆ ಹೆಸರುಗಳಿಂದ ನಮ್ಮ ಕಾವ್ಯ ಪುರಾಣಗಳಲ್ಲಿ ಪರ್ಯಾಯವಾಗಿ ಹೆಸರು ಕರೆದಿರುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಭಕ್ತಿ ಜ್ಞಾನ ಕ್ರಿಯೆಗಳು ಮುಪ್ಪರಿಗೊಂಡಂಥ ಸಾಧಕರ ವಿಚಾರಪರ ನುಡಿಗಳು ಅವೆಲ್ಲವೂ ಅನುಭವ ಮಂಟಪದಲ್ಲಿ ಸಾಹಿತ್ಯವಾಗಿ ಬೆಳೆದವು. ಅಂದ್ರೆ ನಾವು ವಚನ ಸಾಹಿತ್ಯ ಅಂತಂದ್ಕೊಂಡೆ ಅದು ಸಾಹಿತ್ಯಕ್ಕಾಗಿ ಉಳಿತು ಅಂತ ಬಹಳ ಮಂದಿ ತಿಳಿದಿತ್ತು. ಅದು ಸಾಹಿತ್ಯವಾಗಿ ರಚನೆ ಆದಂಥದ್ದಲ್ಲ. ಅದು ಒಂದು ಸಾಮಾಜಿಕ ಚಳವಳಿ ಉತ್ಪಾದನೆಯಾಗಿ ವಚನಗಳು ಇರುತ್ತವು. ಜಾತಿ ಸಮಸ್ಯೆ ಇಟ್ಕೊಂಡು, ವರ್ಗ ಸಮಸ್ಯೆ ಇಟ್ಕೊಂಡು, ವರ್ಣ ಸಮಸ್ಯೆ ಇಟ್ಕೊಂಡು, ಏನು ಈ ಸಂವಿಧಾನದ ಆಶಯಗಳು ಏನದಲ್ಲ ಅವುಗಳ ಪ್ರತಿಪಾದನೆ ಅನ್ನುವಂಥ ರೀತಿಯಲ್ಲಿ ಆ ತತ್ವಗಳು ಪ್ರಚಾರಗೊಂಡದ್ರಿಂದಲೇ ಅವು ನಮಗೆ ಅಮೂಲ್ಯವಾದ ಇವತ್ತು ಸಾಹಿತ್ಯವಾಗಿ ನಮಗೆ ಕಂಡು ಬಂದವರು. ಆ ಕಾರಣದಿಂದಲೇ ಅಲ್ಲಿ ಸಾಧಕರ ವಿಚಾರಪರವಾದಂಥ ಏನು ನುಡಿಗಳಿದ್ರು, ನಮ್ಮ ಕಾಯಕ ಜೀವಿಗಳ ಚಿಂತನೆಗಳೇನಿದ್ರು ಅವೇ ನಮ್ಮ ವಚನ ಸಾಹಿತ್ಯ ಆಗಿ ಅವು ಲಿಂಗಾಯತ ಧರ್ಮ ಗ್ರಂಥ ಅನ್ನುವಂಥ ಮಾನ್ಯತೆಯನ್ನು ಪಡೆಯುವಂಥದ್ದನ್ನು ನಾವು ನೋಡ್ತೀವಿ. ಈ ದೃಷ್ಟಿಯಿಂದ ನಾವು ಗಮನಿಸಬೇಕು. ನಿನ್ನೆ ಬೆಳಗ್ಗೆ ನಮ್ಮ ಗುರುಶಾಂತಪ್ಪನವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಅವು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದಿ ಬಂದಿಲ್ಲ ಹಾಗೆ ಈಗ ಅಂತಂದು. ಇದು ಬಹಳ ಪ್ರಖರವಾಗಿರುವಂಥ ಚಿಂತನೆ. ಯಾಕಂದ್ರೆ ಪಾಂಡಿತ್ಯದಿಂದ ಕೂಡಿದ ಸಾಹಿತ್ಯವೇ ಶ್ರೇಷ್ಠ ಸಾಹಿತ್ಯ ಅನ್ನುವಂಥ ಭ್ರಮೆ ಇದ್ದಂಥ ಕಾಲದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂಡ ತಮ್ಮ ಅಭಿವ್ಯಕ್ತಿಯ ಇಂತಹ ಒಂದು ಸಾಹಿತ್ಯವನ್ನ ಸೃಷ್ಟಿ ಮಾಡಿ ಕೊಡ್ತಾರೆ ಅನ್ನುವಂಥದ್ದೇ ಜಾಗತಿಕ ಇತಿಹಾಸದಲ್ಲಿ ಒಂದು 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 ಪರಮಾವಧಿ ನಿದರ್ಶನ ಇದು ನಮ್ಮ ಕನ್ನಡ ನಾಡಿನ ನಡೆದದ್ದು. ಅದು ಅನುಭವ ಮಂಟಪದಲ್ಲಿ ತಮ್ಮ ತಮ್ಮ ಕಾಯಕದ ಹಿನ್ನೆಲೆಯಲ್ಲೇ ಅವರು ತಮ್ಮ ಸಾಹಿತ್ಯವನ್ನ ರಚನೆ ಮಾಡಿದರು. ಹೀಗಾಗಿ ಅನುಭವ ಮಂಟಪದಲ್ಲಿ ಶರಣರ ವಚನಗಳನ್ನ ವಚನ ಭಂಡಾರಿ ಶಾಂತರಸ ಅವನು ಸಂಗ್ರಹಿಸಿಕೊಟ್ಟಂತ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಈಗಾಗಲೇ ನಮ್ಮ ಸಂಶೋಧಕರು ಗುರುತಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಮಗೆ ವಚನಗಳು ಸಿಗ್ತವೆ. ಈಗ ಒಂದು ವಚನ ಎಷ್ಟು ಸ್ಪಷ್ಟವಾದ ಹೇಳಿಕೆಯನ್ನು ಕೊಡದಂದ್ರೆ, ವಚನ ಭಂಡಾರದ ಶಾಂತಯ್ಯಗಳು ವಚನಾಮೃತ ಲೇಖಂ ಗೈದು ಬಸವರಾಜ ದೇವರಿಗೆ ಕೊಡಲು ಅದನ್ನು ಬಸವಣ್ಣ ಅನುಭವ ಮಂಟಪದಲ್ಲಿ ಚರ್ಚೆಗೆ ಇಡುತ್ತಿದ್ದನಂತೆ. ಇದನ್ನು ನಾವು ಹೇಳಿದ್ದಲ್ಲ, ಮುನಿಶಾಳ ಅನ್ನುವಂಥ ಒಬ್ಬ ದೊಡ್ಡ ವಿದ್ವಾಂಸರು, ರಾಯಚೂರಿನ ಭಾಗದ ಒಬ್ಬ ದೊಡ್ಡ ವಿದ್ವಾಂಸರು ಅಲ್ಲಿ ಅವರ ರೆಫರೆನ್ಸ್ ಅವರು ಹೇಳಿರುವಂಥ ಉಲ್ಲೇಖ. ಇಂಥ ಒಬ್ಬ ಶಾಂತರಸ ಈ ಶರಣರ ವಚನಗಳನ್ನು ಅವರು ದಾಖಲಿಸುವಂಥ ಹಿನ್ನೆಲೆ ಅಲ್ಲಿ ಇತ್ತು ಅನ್ನುವಂಥದ್ದನ್ನು ಗಮನಿಸಬೇಕು. ಆದರೆ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಇತ್ತು. ಅದರ ಹುಟ್ಟು ಮತ್ತು ಮರು ಹುಟ್ಟಿನ ಬಗ್ಗೆಯೂ ಕೂಡ ನಮ್ಮಲ್ಲಿ ಅನೇಕ ವಿದ್ವಾಂಸರು ಈಗಾಗಲೇ ಚರ್ಚೆ ಮಾಡ್ತಾರೆ. ಅದರಲ್ಲಿ ನಮ್ಮ ಗುರುಗಳಾಗಿರುವಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರ ಒಂದು ಲೇಖನ ಇದೆ, ಬಹಳ ಅಪರೂಪದ ಲೇಖನ. ಅಂದರೆ ಈ ಅನುಭವ ಮಂಟಪದ ಹುಟ್ಟು ಹೇಗಾಯಿತು, ಅದು ಮರು ಹುಟ್ಟು ಯಾಕೆ ಬರೀತು ಅಂತಂದ್ರೆ, ಅಂದರೆ ಕೇಂದ್ರೀಕೃತವಾಗಿರುವಂಥ ಅನುಭವ ಮಂಟಪ ವಿಕೇಂದ್ರೀಕರಣಗೊಂಡದ್ದು ಯಾವಾಗ? ಇವತ್ತು ನಮ್ಮ ತಲೆಮಾರಿನವರಿಗೆ ಕೂಡ ಅದರ ಚಿಂತನೆಯನ್ನು ನಾವು ಮಾಡ್ತಾ ಇವತ್ತು. ಹಾಗಾಗಿ ತೋಂಟದ ಸಿದ್ಧಲಿಂಗ ಯತಿಗಳವರೆಗೂ ಕೂಡ ಅದು ವಿಕೇಂದ್ರೀಕರಣಗೊಳ್ತಾರೆ. ಆ ಕಾರಣದಿಂದಲೇ ನಾವು ತೋಂಟದ ಸಿದ್ಧಲಿಂಗೇಶನನ್ನ ನಾವು ದ್ವಿತೀಯ ಅಲ್ಲಮ ಅಂತ ಕರಿತೀವಿ, ತೋಂಟದ ಅಲ್ಲಮ ಅಂತ ಕರಿತೀವಿ. ಯಾಕಂದ್ರೆ ಅವರಿಗೆ ಆ ಒಂದು ಚಿಂತನೆ ಇತ್ತು, ಈ ಅನುಭವ ಮಂಟಪ ನಶಿಸಿ ಹೋಗಿರುವಂಥ ಅನುಭವ ಮಂಟಪ ಮತ್ತೆ ತನ್ನ ಅಸ್ತಿತ್ವವನ್ನು ಪಡೆಯಬೇಕು ಅನ್ನುವಂಥ ಕಾರಣದಲ್ಲಿ. ಹಾಗಾಗಿ ಇವತ್ತು ಸರ್ಕಾರದವರು ಅಲ್ಲಿ ಅನುಭವ ಮಂಟಪವನ್ನು
ನಿರ್ಮಾಣ ಮಾಡ್ತಾರೆ. ಅದರ ನಿರ್ವಹಣೆಯನ್ನು ಕುರಿತು ಕೂಡ ನಿಮ್ಮ ಮುಂದಿನ ಈ ಸಂವಾದದಲ್ಲಿ ಹೆಚ್ಚು ಅಭಿಪ್ರಾಯಗಳು, ಪೂರಕವಾದಂಥ ಅಭಿಪ್ರಾಯಗಳು ಬರ್ತವಂತ ನಾನು ಭಾವಿಸಿದ್ದೇನೆ. ಅವ್ರ ಕಲಬುರಗಿಯವರ ಅಭಿಪ್ರಾಯ ಇಷ್ಟೇ. ಆ ಲೇಖನದ ಉದ್ದೇಶ ನಮ್ಮ ಸಮಾಜದ ಎಲ್ಲರಿಗೂ ಗೊತ್ತಾಗದ ಕಾರಣಕ್ಕಾಗಿ ನಾನು ಅದನ್ನು ಕೋಟ್ ಮಾಡ್ತಾ ಇದ್ದೀನಿ. ದೇವಾಲಯದ ಅರ್ಚಕ, ಮಠದ ಆಚಾರ್ಯರು ಧರ್ಮದ ಹೆಸರಿನಲ್ಲಿ ಪುರೋಹಿತ ಶ್ರದ್ಧೆಯನ್ನ, ಶೋಷಣೆಯನ್ನ ಅದನ್ನು ನಿರಾಕರಿಸಿ, ಅಥವಾ ಆ ಹೆಸರಿನಲ್ಲಿ ಪುರೋಹಿತ ಅವರು ತಮ್ಮ ಏನು ಬಂಡವಾಳವನ್ನು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ನಿರಾಕರಿಸಿ ಪ್ರಜಾಸತ್ತೆಯ ನೆಲೆಯಲ್ಲಿ ಹುಟ್ಟಿದಂಥದ್ದೇ ಅನುಭವ ಮಂಟಪ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ದೇವಾಲಯ ಸಂಸ್ಕೃತಿಯನ್ನು ತೆಗೆದುಹಾಕಿದರು, ಮಠ ಸಂಸ್ಕೃತಿಯನ್ನು ತೆಗೆದುಹಾಕಿದರು. ಅಲ್ಲಿ ಅನುಭವದಿಂದ ಕೂಡಿದ ಯಾವ ವ್ಯಕ್ತಿ ತನ್ನ ಕಾಯಕದಿಂದ, ದಾಸೋಹದಿಂದ, ಪರಿಶ್ರಮದಿಂದ ತನ್ನ ಜೀವನದ ಅನುಭವವನ್ನು ಅಲ್ಲಿ ಕಟ್ಟಿಕೊಡ್ತಾನೆ, ಅಂತ ಅನುಭವದ ವಿನಿಮಯಕ್ಕಾಗಿಯೇ ಈ ಅನುಭವ ಮಂಟಪ ಹುಟ್ಟು ಅನ್ನುವಂಥದ್ದನ್ನು ಒಟ್ಟು ಅವರ ಲೇಖನದ ಆಶಯದಲ್ಲಿ ನಾವು ಗುರುತಿಸ್ಬೋದು. ಅಂದರೆ ಅನುಭವ ಮಂಟಪದ ಅಧ್ಯಕ್ಷನಿಗಾಗಿ ಇದೆಲ್ಲ ಐತಿಹಾಸಿಕ ಸಂಗತಿಗಳಿವೆ. ಒಂದು ಅನುಭವ ಮಂಟಪದ ಅಧ್ಯಕ್ಷನನ್ನ ಮಾಡಲಿಕ್ಕೆ ಬಸವಣ್ಣ 12 ವರ್ಷ ಕಾಲ, 12 ವರ್ಷ ಅಂದ್ರೆ ಅಲ್ಲಮ ಪ್ರಭುವಿನ ಬರುವಿಗಾಗಿನೇ ಕಾಯ್ಕೊಂಡು ಕುಂತದ್ದ, ಯಾರು ಇದ್ದಲ್ಲಿ ಏನು ಆಗಾದ್ರೆ ಅಂತ. ಹಾಗಾಗಿ ಅಲ್ಲಿ 12 ವರ್ಷ ಕಾಯ್ದ ಅನ್ನುವಂಥ ಸಂಗತಿ ನಮ್ಮ ವಚನಗಳಲ್ಲಿ, ಕಾವ್ಯಗಳಲ್ಲಿ, ಪುರಾಣಗಳಲ್ಲಿ ಬರ್ತಾರೆ. ಕೊನೆಗೆ ಅಲ್ಲಮನನ್ನ ಪೀಠಕ್ಕೆ ಏರಿಸಿದಾಗ ಸಮಸ್ಯೆಗಳು ಏನಾದ್ರು ಅಂದ್ರೆ, ನಮ್ಮ ಲಿಂಗಾಯತ ಧರ್ಮಕ್ಕೆ ಅಥವಾ ಈ ಬಸವ ಧರ್ಮಕ್ಕೆ ಅಥವಾ ಶರಣರಿಗೆ ಇವತ್ತೇ ಆತಂಕಗಳೇನು ಇವತ್ತು ಹುಟ್ಟಿದ್ವಲ್ಲ. ಅವರು ಯಾವತ್ತೂ ತಮ್ಮ ಕೃಷಿಯನ್ನು ಆರಂಭ ಮಾಡಿರಲಿ, ಈ ಭೂಮಿಗೆ ಬಂದು ಮತ್ತೆ ಹೋಗುವಂಥದ್ದು ಕರ್ತಾರನ ಕಮ್ಮಟ, ಇಲ್ಲಿ ಸರೋವರ ಅಲ್ಲಿ ಸರೋವರ ಅನ್ನುವಂಥ ಒಂದು ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ರು. ಅಲ್ಲಿಂದಲೇ ಅವರಿಗೆ ವಿರೋಧಿಸುವಂತಹ ಅನೇಕ ಸಂಗತಿಗಳು ನಡೀತವೆ. ಹಾಗಾಗಿ ಅಲ್ಲಮನನ್ನ ಪೀಠಕ್ಕೆ ಕುಳ್ಳರಿಸುವಾಗ ಅದನ್ನ ಸಹಿಸದೆ ನೆರೆದಿದ್ದಂಥವ್ರು, ಅಲ್ಲಿ ಅವ್ರನ್ನ ಸಹಿಸಿಕೊಳ್ಳದೇ ಇರುವಂತ ನೆರೆದಿದ್ದಂಥ ಈ ಜಂಗಮರು ಅಲ್ಲಿಂದ ದಿಕ್ಕೆಟ್ಟು ಹೋಗ್ಬಿಡ್ತಾರೆ. ಅಲ್ಲಮ ಪ್ರಭು ಮಾಡಿದ್ನಲ್ಲ ಇಂಥ ಒಂದು ಪೀಠಕ್ಕೆ ಅಂತಂದು ಹೇಳ್ತಾರೆ. ಇವೆಲ್ಲ ಕಾಗದ ಉಲ್ಲೇಖಗಳನ್ನು ಶೂನ್ಯ ಸಂಪಾದನೆಯಲ್ಲಿ ನಡೆದಂತಹ ಸಂವಾದಗಳನ್ನು ಇಟ್ಟುಕೊಂಡು ಡಾಕ್ಟರ್ ಕಲಬುರ್ಗಿಯವರು ಅಭಿಪ್ರಾಯವನ್ನು ಪಡ್ತಾರೆ. ಹಾಗಾಗಿ ಶೂನ್ಯ ಸಂಪಾದನೆಯನ್ನ ಏನಿದೆ, ಯಾಕಂದ್ರೆ ಇದಕ್ಕೆ ಅಲ್ಲೇ ಒಳಗಡೆಗೆ ಅದ. ಬಹುಶಃ ನೀವು 4 ಶೂನ್ಯ ಸಂಪಾದನೆಗಳನ್ನು ತೆಗೆದು ನೋಡಿ. ಶಿವಗಣ ಪ್ರಸಾದಿ ಮಾದೇವಯ್ಯನ ಶೂನ್ಯ ಸಂಪಾದನೆ, ಹಲಗೆಯಾರಿನ ಶೂನ್ಯ ಸಂಪಾದನೆ, ಗುಮ್ಮಲಾಪುರದ ಸಿದ್ಧಲಿಂಗ ದೇವರ ಶೂನ್ಯ ಸಂಪಾದನೆ, ಗೂಳೂರು ಸಿದ್ದವೀರಣ್ಣೊಡೆಯರ ಶೂನ್ಯ ಸಂಪಾದನೆ, 4 ಶೂನ್ಯ ಸಂಪಾದನೆಗಳನ್ನು ತೆಗೆದು ನೋಡಿದ್ರೆ ಅಲ್ಲಿ ಅಲ್ಲಮ ಪ್ರಭು ಶೂನ್ಯ ಪೀಠವನ್ನ ಆರೋಹಣೆ ಮಾಡುವಂತ ಒಂದು ಪ್ರಸಂಗ ಆದ ಮೇಲೆ ಪೂರ್ತಿ ಕಲ್ಯಾಣದ ಅವಸಾನದ ಪರಾಮರಿಕೆ ಬಂದ್ಬಿಡ್ತಾರೆ. ಯಾವುದೇ ಅಲ್ಲಿ ಅನುಭವದ ಗೋಷ್ಠಿ ನಡೆದಂಥ ವಿಚಾರಗಳು ಆ 4 ಶೂನ್ಯ ಸಂಪಾದನೆ ಕಾಣಿಸಿಕೊಳ್ಳುವುದಿಲ್ಲ. ಒಮ್ಮೆದೊಮ್ಮೆಗೆ ಕಲ್ಯಾಣದ ಅವನತಿಯ ಬಗ್ಗೆ ಒಂದು ಸಂಪಾದನೆ ಅಲ್ಲಿ ಚಾಪ್ಟರ್ ಸಂಧಿ ಬರ್ತಾರೆ. ಇದನ್ನ ಊಹಿಸಿದಂತ ಕಲಬುರ್ಗಿ ಅವರು ಹೇಳ್ತಾರೆ, ಅವತ್ತು ಅಲ್ಲಮ ಪ್ರಭುವನ್ನ ಶೂನ್ಯಪೀಠದ ಅಧ್ಯಕ್ಷರನ್ನ ಮಾಡಿದ್ದು ಬಹುಶಃ ಬೇರೆಯವರಿಗೆ ಅದು ಒಪ್ಪಿಗೆ ಆಗಿಲ್ಲ ಅನ್ನುವಂಥ ಸೂಚನೆಯನ್ನ ಅವರಲ್ಲಿ ಕೊಡ್ತಾರೆ. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ಆ ಕಾಲದಲ್ಲೇ ಅನುಭವ ಮಂಟಪಕ್ಕೆ ಅಷ್ಟು ಆತಂಕಗಳಿದ್ದಾಗ ಇವತ್ತು ಈಗ ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮದೇ ಆಗಿರುವಂತಹ ಒಂದು ಆಸ್ತಿಯಾಗಿರುವಂತಹ ಅನುಭವ ಮಂಟಪ ನಮ್ಮದನ್ನಾಗಿ ಮಾಡಿಕೊಳ್ಳಲಿಕ್ಕೆ ನಾವು ಯಾವ ರೀತಿ ಸನ್ನದ್ಧರಾಗಿರ್ಬೇಕು ಅಂತ ಇವೆಲ್ಲ ನಮ್ಮ ಮುನ್ಸೂಚನೆಗಳು ಅಂತ ನಾನು ಭಾವಿಸಿದ್ದೇನೆ. ಆ ಕಾರಣದಿಂದ ನಾವು ಇತಿಹಾಸವನ್ನ ತಿಳ್ಕೋಬೇಕಾಗಿದೆ. ಬಹುಶಃ ಒಳ್ಳೊಳ್ಳೆಯ ಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ. ಇದಕ್ಕೊಂದು ಸಮಾರೋಪ ಇದ್ದಂದ್ರೆ ಅದ್ರ ಬಗ್ಗೆ ನಮ್ಮ ಶಿಬಿರಾರ್ಥಿಗಳ ಅಭಿಪ್ರಾಯ ಕೊಟ್ಟರಂತ ಮಾಡಿದ್ದೇನೆ. ನಾಡು ನುಡಿಯ ಬಗ್ಗೆ ಇರುವಂತಹ ಒಂದು ಗೋಷ್ಠಿ ಅಪರೂಪವಾದಂಥ ಗೋಷ್ಠಿ. ಯಾಕಂದ್ರೆ ಇವತ್ತು ನಮ್ಮ ಬಸವ ಮೀಡಿಯಾದಂಥ ಅಥವಾ ಇಂಥ ಸಂಘಟನೆಗಳು ಇವತ್ತದಲ್ಲೇ ಇಷ್ಟೆಲ್ಲ ಅನುಭವಗಳು ನಾವು ಒಂದು ಕಡೆ ಕುಂತು ಚರ್ಚೆ ಮಾಡ್ತೀವಿ. ಆದರೆ ಒಂದು ಡಾಕ್ಟರ್ ಚನ್ನಬಸಪ್ಪನವರಿಗೆ ಒಂದು ಕನ್ನಡದ ಶಾಲೆ ತೆಗಿಬೇಕು ಅಂತಂದು ಹೇಳಲಿಕ್ಕೆ ಯಾವ ಮೀಡಿಯಾ ಇತ್ತು? ಹಲಕಟ್ಟಿಯವರು ಬಿಜಾಪುರಕ್ಕೆ ಹೋದಾಗ 5 ಹೆಣ್ಣು ಮಕ್ಕಳ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಮನಸ್ಸು ಅವರಿಗೆ ಬಂದಾಗ ಅವರಿಗೆ ಯಾರು ಹೇಳ್ಕೊಟ್ರು? ಇವು ನಮ್ಮ ಲಿಂಗಾಯತರಲ್ಲಿ ರಕ್ತಗತವಾಗಿ ಬಂದಿರುವಂಥದ್ದು. ನಾಡು ನುಡಿಯ ಬಗ್ಗೆ ಅಭಿಮಾನ ರಕ್ತಗತವಾಗಿ ಬಂದಿರುವಂಥದ್ದು. ಅದನ್ನ ನಾವು ಇಂಥ ಮೀಡಿಯಾದ ಮೂಲಕ, ವಿಚಾರ ಸಂಕಿರಣಗಳ ಮೂಲಕ ಅಥವಾ ಶಿಬಿರಗಳ ಮೂಲಕ ಇನ್ನೂ ನಾವು ಅದನ್ನು ಗಟ್ಟಿಗೊಳಿಸುವುದರ ಮೂಲಕ ನಮ್ಮ ಸಮಾಜವನ್ನ ಸದೃಢವಾದ ಸಮಾಜವನ್ನಾಗಿ ಮಾಡಬೇಕು.
ಈ ಬಸವ ಶತಸ್ಥಲ ಧ್ವಜವನ್ನ ಜಾಗತಿಕ ಮಟ್ಟದಲ್ಲಿ ನಾವು ಏರಿಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಾವು ಇಂಥ ಶಿಬಿರಗಳಲ್ಲಿ ಮಾಡ್ಕೋಬೇಕಾಗ್ತದೆ. ಅದು ಏನೇ ಇದ್ರೂ ಕೂಡ ಇಲ್ಲಿ ಶೂನ್ಯ ಸಂಪಾದನೆಯ ಯಾವುದೇ ಅನುಭವ ಗೋಷ್ಠಿಗಳು ನಡೆದಲ್ಲ ಅಂತೇನು ಕಲಬುರ್ಗಿ ಅವರು ಊಹೆ ಮಾಡ್ತಾರಲ್ಲ, ಬಹುಶಃ ಅದಕ್ಕೆ ಆತಂಕಗಳು ಅವರು ಮಾಡುವಂಥ ಸಂಶೋಧನಾತ್ಮಕ ಊಹೆ. ಹಾಗಾಗಿ ಅಂತೂ ಯಾವ್ಯಾವುದೋ ಕಾರಣಕ್ಕೆ ಅವಸಾನಗೊಂಡಂಥ ಈ ಅನುಭವ ಮಂಟಪವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದಂಥವರು 15ನೇ ಶತಮಾನದ ತೋಂಟದ ಸಿದ್ಧಲಿಂಗ ಯತಿಗಳು. ತೋಟದ ಸಿದ್ಧಲಿಂಗ ಯತಿಗಳ ಒಂದು ದೊಡ್ಡ ಕೆಲಸ ಏನು ಅಂತಂದ್ರೆ, ಅವರು ಅದನ್ನ ತೋಟದ ಆಲಮ ದ್ವಿತೀಯ ಆಲಮ ಅಂತ ಕರೆದಿರುತ್ತ ಈ ಕಾರಣದಿಂದ ಹೇಳೋದು. ಹಾಗಾಗಿ ಒಂದು ಸೆಂಟ್ರಲೈಸೇಷನ್ ಆಗಿರುವಂಥ ಅನುಭವ ಮಂಟಪವನ್ನ ವಿಕೇಂದ್ರೀಕರಣಗೊಳಿಸಿದ್ರು. ಕೇವಲ ಕಲ್ಯಾಣದಲ್ಲಿ ನಡೆಯುವಂಥ ಅನುಭವ ಮಂಟಪ ಕಟ್ಟೇರಿಯಲ್ಲಿ ನಡೀತು, ಶಿವಗಂಗೆಯಲ್ಲಿ ನಡೀತು, ಹಂಪಿಯಲ್ಲಿ ನಡೀತು, ಯಡಿಯೂರಿನಲ್ಲಿ ನಡೀತು. 10 ಗ್ರಾಮಗಳಲ್ಲಿ ಇವು ಊರುಗಳಲ್ಲಿ ಒಂದು ಸಂಚಾರಿ ಅನುಭವ ಮಂಟಪ ರೂಪದಲ್ಲಿ ಅವರು ಅದಕ್ಕೆ ಒಂದು ರೂಪ ಕೊಟ್ಟು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಅಲ್ಲಿ ಅವರ ಒಂದು ಶಿಷ್ಯ ಪರಂಪರೆನೇ ಬಹಳ ದೊಡ್ಡ ಪರಂಪರೆ ಇದೆ. ಸಾಹಿತ್ಯ ದೃಷ್ಟಿಯಿಂದ ನನಗಂತೂ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ನನಗೆ ಬಹಳ ಪ್ರಿಯವಾಗಿರುವಂಥ ಈ ವಿಷಯ. ಯಾಕಂತಂದ್ರೆ ಈ ಸಂಪಾದನೆ ಯಾವತ್ತು ನಾವು ಶೂನ್ಯ ಸಂಪಾದನೆಗಳು ಹುಟ್ಕೊಂಡ್ರು, ಆ ಶೂನ್ಯ ಸಂಪಾದನೆಯ ಕಲ್ಪನೆಯೇ ಅನುಭವ ಮಂಟಪದ ಕಲ್ಪನೆ. ಯಾಕಂದ್ರೆ ಅಲ್ಲಿ ಸಂವಾದಗಳು ಮಾಡಿದ್ರು. ನಮ್ಮ ಗುಮ್ಮಳಾಪುರ ಸಿದ್ಧಲಿಂಗ ದೇವರು ನಮ್ಮ ಸಂವಾದಗಳನ್ನು ಮಾಡಿದ್ರು. ಅಲ್ಲಮ ಪ್ರಭು ಅಧ್ಯಕ್ಷತೆಯಲ್ಲಿ ಅಕ್ಮಾದೇವಿ ಬಂದುಕೊಳ್ಳಿ ಯಾರೇನು ಆರಾಮಾಗಿ ಕರ್ಕೊಳ್ಳೇ ಇಲ್ಲ. ಬುಧಮನದ ಯೌವನವನ್ನೊಳಗೊಂಡ ಸತಿ ನೀನು ಇಂಥ ಏಕೆ ಬನ್ನಿ ಯೌವ, ಸತಿ ಅಂದರೆ ಮುನಿವರೆಂಬ ಶರಣ, ನಿನ್ನ ಪತಿಯ ಕುರು ಹೇಳಿ ಕುಡಿದ ತಾಯಿ ಇಲ್ಲದಿದ್ದರೆ ತೊಲಗು ತಾಯಿ ಅಂತ. ಅಂದ್ರೆ ಹೀಗೆ ಪ್ರಶ್ನೆ ಮಾಡೋದ್ರ ಮೂಲಕ, ಅಕ್ಕನ ಮನಸ್ಸಿನ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಮೂಲಕ, ಆಕೆಯ ಅಭಿವ್ಯಕ್ತಿಯನ್ನ ಪುರಸ್ಕರಿಸೋದ್ರ ಮೂಲಕ, ಆಕೆಯೂ ಕೂಡ ಒಂದು ಮಹತ್ವದ ಅನುಭವವನ್ನು ಕಟ್ಟಿಕೊಡ್ಬೋದು ಅನ್ನುವಂಥ ಒಂದು ಸ್ಥಾಪಿತವಾಗಿರುವಂಥ ಇದಕ್ಕೆ ನಮ್ಮ ಅನುಭವ ಮಂಟಪ ಕಾರಣ. ಈಗ ನೋಡಿ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಸ್ಕೃತಿ, ಇದು ಎಲ್ಲಿ ಹುಟ್ಟಿರ್ಬೋದು? ಆ ಕಲ್ಪನೆಯನ್ನ, ಆ ಸಂದರ್ಭವನ್ನ ನಮ್ಮ ಈ ಶೂನ್ಯ ಸಂಪಾದನೆಗಳು ಕಟ್ಟಿಕೊಡ್ತಾರೆ. ಅಂದ್ರೆ ಈ ಶೂನ್ಯ ಸಂಪಾದನೆಗಳು ಹುಟ್ಟಿದ್ರಿಂದಲೇ ನಮಗೆ ಗ್ಯಾರಂಟಿ ಅನುಭವ ಮಂಟಪ ಖಂಡಿತವಾಗಿಯೂ ಸ್ಥಾಪನೆ ಆಗಿದೆ. ಅದನ್ನು ಯಾರು ಅಲ್ಲ ಹಿಡಿದ್ರು ಕೂಡ ಅದು ಅನುಭವ ಮಂಟಪ ಇಲ್ಲ ಅನ್ನಕ್ಕೆ ಹೇಳಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ತೋಟದ ಸಿದ್ಧಲಿಂಗ ಯತಿಗಳು ಶಿಷ್ಯ ಪ್ರಶಿಷ್ಯರ ಆ ಕೆಲಸವನ್ನು ಮಾಡಿದ್ರು. ನೋಡಿ ಅವ್ರು ಹೆಂಗೆ ಎಷ್ಟು ವಿಶೇಷವಾಗಿ ಹೆಸರಿದೆ ಅಂತಂದ್ರೆ, ಸಂಪಾದನೆಯ ಚನ್ನಂಜ ದೇವ, ಸಂಪಾದನೆಯ ಸಿದ್ಧವೀರಣ್ಣ, ಸಂಪಾದನೆಯ ಗೋಳಬಸವೇಶ, ಸಂಪಾದನೆಯ ಪರ್ವತೇಶ, ಸಂಪಾದನೆಯ ಗುರುಲಿಂಗ ದೇವ, ಸಂಪಾದನೆಯ ವೀರಸಂಗಯ್ಯ, ಸಂಪಾದನೆಯ ಮರಿಸಂಗಯ್ಯ, ಎಳೆಮನೆಯ ಗುರುಶಾಂತ ದೇವ, ಎಲ್ಲರೂ ತಮ್ಮ ಹೆಸರಿನ ಹಿಂದೆ ಸಂಪಾದನೆ ಸಂಪಾದನೆ ಸಂಪಾದನೆ. ಯಾವುದಂದ್ರೆ ವಚನ ಸಂಪಾದನೆ, ಶೂನ್ಯ ಸಂಪಾದನೆ. ಶೂನ್ಯ ಸಂಪಾದನೆಗಳ ಮೂಲ ದ್ರವ್ಯ ವಚನಗಳು, ವಚನಗಳ ಆಶಯ ಲಿಂಗಾಯತ ಧರ್ಮದ ತತ್ವಗಳು. ಹೀಗಾಗಿ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಅವ್ರ ಜೊತೆಗೆ ಗುಮ್ಮಳಾಪುರ ಸಿದ್ಧಲಿಂಗರವರೇ 4 ಮಂದಿ ಶೂನ್ಯ ಸಂಪಾದನೆಗಳು. ಬಹುಶಃ 4 ಶೂನ್ಯ ಸಂಪಾದನೆಗಳು ಯಾಕೆ ಕೊಡ್ಬೇಕಾಗಿತ್ತು? ಸಿದ್ದರಾಮಯ್ಯ ಲಿಂಗ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಯಾರ ಲಿಂಗ ಸ್ಥಾಪನೆ, ಲಿಂಗ ಕಟ್ಟೋದ್ರ ಮೂಲಕ ಒಂದು ಶೂನ್ಯ ಸಂಪಾದನೆ ಬರ್ತದೆ. ಅಂದ್ರೆ ಅಲ್ಲಿ ಲಿಂಗಾಯತ ತತ್ವಗಳ ಮೇಲೆ ಹೆಚ್ಚು ಬೆಳಕನ್ನು ಕೊಟ್ಟು, ವಿಶೇಷವಾಗಿ ಗೋಳೂರು ಸಿದ್ದವೀರಣ್ಣ ಒಡೆಯರ ಶೂನ್ಯ ಸಂಪಾದನೆ ಹೆಚ್ಚು ಯಾಕೆ ಪ್ರಕಟಗೊಂಡಿತಂದ್ರೆ, ಅಲ್ಲಿ ಕಾಯಕ ಜೀವಿಗಳ ಸಂಪಾದನೆ ಹೆಚ್ಚು ಸೇರಿ, ನುಲೆ ಚಂದಯ್ಯನ ಸಂಪಾದನೆ ಸೇರ್ತಾರೆ. ಅಂದ್ರೆ ಯಾವ ಕಾಯಕ ಜೀವಿಗಳು ಬಹಳ ಮುಖ್ಯ ಆಗಿದ್ರು ನಮ್ಮ ಬಸವ ಚಳವಳಿಗೆ ಅಥವಾ ಬಸವಣ್ಣನವರ ಚಳವಳಿಗೆ, ಅದನ್ನ ಗಮನದಲ್ಲಿಟ್ಟುಕೊಂಡು ಶೂನ್ಯ ಸಂಪಾದನೆಗಳು ರಚನೆ ಆಗುವ ಅನ್ನುವಂಥದ್ದನ್ನು ಗಮನಿಸಬೇಕು. ಈ ಕಾರಣದಿಂದಲೇ ಆಶಯ ಮತ್ತು ಒಂದು ಕಡೆ ಹೇಳ್ತಾರೆ, ಈ ಶೂನ್ಯ ಸಂಪಾದನೆಯ ಗುಮ್ಮಳಾಪುರದ ಸಿದ್ಧಲಿಂಗ ದೇವರ ಪರಂಪರೆಯನ್ನು ನೋಡಿದ್ರೆ ಯುರೋಪ್ ದೇಶದ ಬಿಜಾಂಟಿನ್ ಶಿಷ್ಯ ಪ್ರಶಿಷ್ಯರು ನೆನಪಾಗ್ತಾರೆ ನನಗೆ ಅಂತಾರೆ. ಅಲ್ಲಿ ಆ ಕ್ರೈಸ್ತ ಸಾಹಿತ್ಯವನ್ನು, ತತ್ವಶಾಸ್ತ್ರವನ್ನು ಉಳಿಸಲಿಕ್ಕೆ ಆ ಶಿಷ್ಯ ಪ್ರಶಿಷ್ಯರು ಯಾಕೆ ಪ್ರಯತ್ನ ಮಾಡಿದ್ರು, ಕರ್ನಾಟಕದಲ್ಲಿ ತೋಟದ ಸಿದ್ಧಲಿಂಗ ಯತಿಗಳ ಈ ಶಿಷ್ಯ ಪರಂಪರೆ ವಚನ ಸಾಹಿತ್ಯದ ಅನುಭವದ ಗಮ್ಯವನ್ನ ಈ ನಾಡಿಗೆ ಪರಿಚಯಿಸಲಿಕ್ಕೆ ಅವರು 770 ಮಂದಿ ಎಲ್ಲರೂ ಕೂಡ ಅವರು ವಿಕೇಂದ್ರೀಕರಣಗೊಳಿಸಿದ್ರು. ಅನುಭವ ಊರಲ್ಲಿ ಹೋಗಿ ಬಸವ ತತ್ವವನ್ನು ಪ್ರಚಾರ ಮಾಡಿದ್ರು. ನೀವು ಹೇಳಿದ್ರಲ್ಲ, ತಳಮಟ್ಟದಿಂದ ನಾವಿನ್ನು ಕಟ್ಟಬೇಕಿಲ್ಲ ಅಂತೀವಲ್ಲ, ಆ ಕೆಲಸವನ್ನ ಅವತ್ತೇ ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸಬೇಕು. ಹೀಗಾಗಿ ಇವತ್ತಿನ ಪ್ರಶ್ನೆ ಇರೋದೇನು ಅಂದ್ರೆ, ಇದು ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ.
ಇವಾಗ ಚರ್ಚೆಯಲ್ಲಿ ಹೆಚ್ಚು ಬರಲಿ. ಅನುಭವ ಮಂಟಪದ ಅಸ್ತಿತ್ವದ ಪ್ರಶ್ನೆ ಇವತ್ತು ಏನಾಗಿದೆ? ಇತ್ತೀಚೆಗೆ ಶರಣರೇ ಬಿಟ್ಟಿಲ್ಲ, ಅನುಭವ ಮಂಟಪ ಅಂತೂ ಮೊದಲೇ ಇಲ್ಲ. ವಚನಗಳೆಲ್ಲವೂ ಕೂಡ ವೇದಾಗಮಗಳ ಸಾರಗಳು ಅನ್ನುವಂಥ ರೀತಿಯಲ್ಲೇ ಬಹಳ ಪಟ್ಟಬದ್ಧ ಹಿತಾಸಕ್ತಿಗಳು ಮಾತಾಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಇದಕ್ಕೆ ನಾವು ಇಂಥ ವಿತಂಡ ವಾದ ಮಾಡುವವರೆಗೆ ನಾವು ಸರಿಯಾದ ತಕ್ಕ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ಈ ಕಾರ್ಯಾಗಾರಗಳ ಶಿಬಿರಗಳ ಪ್ರಮುಖ ಉದ್ದೇಶ ಆಗಿದೆ. ನೋಡ್ರಿ, ಕಪಟರಾವ್ ಕೃಷ್ಣರಾಯ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. 1930 ಆತ ಜಯಂತಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೀತಾನೆ. ಏನು ಬರೀತಾನ ಅಂದ್ರೆ, ಅನುಭವ ಮಂಟಪ ಬಗ್ಗೆ ಅವರು ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಅನುಭವ ಮಂಟಪ ಇತ್ತೋ ಇಲ್ಲೋ ಅಂತ ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಎಷ್ಟು ಅಲರ್ಟ್ ಆದರೂ ನಮ್ಮ ಲಿಂಗಾಯತ ಸಮಾಜದ ಹಾಲಬಾವಿಯವರು ಮತ್ತೆ ನಮ್ಮ ಸಿ ಬಸವನಾಡರು, ಇವರು ಉತ್ತಂಗಿ ಚೆನ್ನಪ್ಪನವರು ಹೋಗಿ ನೋಡ್ರಿ ಕಪಟರಾಜರು ಅನುಭವ ಮಂಟಪ ಇತ್ತೋ ಇಲ್ಲೋ ಅಂತ ಸಂಶಯ ಕೊಡ್ತಾರೆ. ಅದಕ್ಕೆ ಅನುಭವ ಮಂಟಪದ ಐತಿಹಾಸಿಕತೆ ಅಂತ ಹೇಳಿ ಒಂದು ಪುಸ್ತಕ ಬರೆಯಪ್ಪ ನೀವು ಅಂತ. ಉತ್ತಂಗಿ ಚೆನ್ನಪ್ಪನವರು ಇಂಥದ್ದೊಂದು ಪುಸ್ತಕವನ್ನು ಬರೆದು ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವಂಥ ಒಂದು ಕೃತಿಯನ್ನು ಬರೆದು ಕಪಟರಾವ್ ಕೃಷ್ಣರಾಯರಿಗೆ ಉತ್ತರವನ್ನು ಕೊಡ್ತಾರೆ. ಬರೀ ಕಪಟರಾಜ ಪ್ರಶ್ನೆ ಅಲ್ಲ ಇದು. ಅವತ್ತು ಬಸವ ಚನ್ನಬಸವ ವಿಜ್ಞಾನ ಆಸ್ಥಾನದಲ್ಲಿ ಇದ್ದ ಬಗ್ಗೆ ಕರ್ನಾಟಕದ ಪುರಾವೆಗಳು ಯಾವುವು ಕೂಡ ಪುರಾವೆಗಳಿಲ್ಲ ಅನ್ನುವಂಥ ಮಾತನ್ನ ಫ್ಲೀಟ್ ಅವರೇ ಹೇಳಿದ್ರು. ಮತ್ತು ನಮ್ಮ ಬೇರೆ ಬೇರೆ ದೇಶೀಯ ವಿದ್ವಾಂಸರು ಹೇಳಿದ್ರು. ಅಂತ ಹೇಳಿಕೆಯನ್ನು ಕೇಳಿ ಡಾಕ್ಟರ್ ಕಲಬುರ್ಗಿ ಅವರು ಏನ್ ಮಾಡಿದ್ರು ಅಂದ್ರೆ, ಶಾಸನಗಳಲ್ಲಿ ಶಿವಶರಣರು ಅಂತ ಒಂದು ಪುಸ್ತಕವನ್ನು ಬರ್ತಾವೆ. ಅಲ್ಲಿ ಅವ್ರು ಬರೀತಾರೆ, ಯಾರಿಗೆ ವಿದ್ವಾಂಸರು ಶರಣರು ಇದ್ದ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾರಲ್ಲ, ಅವರ ಮಾತನ್ನ ಮುರಿದು ಮೂಲೆ ಗೊತ್ತಿದ ಶ್ರೇಯಸ್ಸು ಕರ್ನಾಟಕದ ಇಷ್ಟು ಶಾಸನಗಳಿಗೆ ಸಲ್ತದೆ ಅಂತ ಹೇಳಿ ಒಂದು ಪುಸ್ತಕ ಪ್ರಕಟ ಮಾಡ್ತಾರೆ. ಅಂದ್ರೆ ಈ ಕಾರಣದಿಂದ ಇಲ್ಲಿ ಈ ಅನುಭವ ಮಂಟಪದ ಅಸ್ತಿತ್ವದ ಪ್ರಶ್ನೆಯನ್ನ ಕುರಿತಂತೆ ಇದೇ ತಾನೇ ಒಂದು ಪುಸ್ತಕ ಬಿಡುಗಡೆಯಾಗಿದೆ. ಕೊನೆಯದಾಗಿ ಉತ್ತಂಗಿ ಚೆನ್ನಪ್ಪನವರು ಏನು ಆ ಪುಸ್ತಕದಲ್ಲಿ ಹೇಳ್ತಾರೆ ಅಂದ್ರೆ, ಅನುಭವ ಮಂಟಪ ಯಾರ ಸ್ವತ್ತೂ ಅಲ್ಲ. ಅನುಭವ ಮಂಟಪ ಯಾರ ಸ್ವತ್ತೂ ಅಲ್ಲ. ಇವತ್ತೇ ನಾವು ಟವಲಾಕ ಹೋಗಿರಲ್ಲ, ಅವ್ರ ಸ್ವತ್ತೂ ಅಲ್ಲ. ಯಾರ ಅಭಿಮಾನವೂ ಅದನ್ನು ಉಳಿಸಲು, ದುರಾಭಿಮಾನವೂ ಅದನ್ನು ಅಳಿಸಲು. ಹೀಗಾಗಿ ಅನುಭವ ಮಂಟಪದ ಹಿಂದೆ ಒಂದು ದಿವ್ಯ ಶಕ್ತಿ ಇದೆ. ಆ ದಿವ್ಯ ಶಕ್ತಿಯೇ ಬಸವಣ್ಣ. ಇದು ನಮ್ಮ ಮಂತ್ರವಾದ. ಅನುಭವ ಮಂಟಪದ ಹಿಂದೆ ಒಂದು ದೊಡ್ಡ ದಿವ್ಯ ಶಕ್ತಿ ಇದೆ. ಆ ದಿವ್ಯ ಶಕ್ತಿ ಯಾವುದಂದ್ರೆ ಅದು ಬಸವಣ್ಣ. ಹಾಗಾಗಿ ಅನುಭವ ಇದ್ದಲ್ಲಿ ಅನುಭವ ಮಂಟಪವು ಇದ್ದೇ ಇರುತ್ತದೆ ಎಂಬುದು ನನ್ನ ಅಭಿಪ್ರಾಯ ಅಂತೇಳಿ ಉತ್ತಂಗಿ ಚೆನ್ನಪ್ಪನವರು ಹೇಳ್ತಾರೆ ಆ ಕೃತಿಯಲ್ಲಿ. ಹೀಗೆ ಇವತ್ತು ನೂತನ ಅನುಭವ ಮಂಟಪದ ಬಗ್ಗೆ ಇನ್ನೂ ಇದ್ರ ಮೇಲೆ ಚರ್ಚೆಯಲ್ಲೇ ಬೆಳಕನ್ನು ಚೆಲ್ಲೋಣ. ನಮ್ಮ ಜಾಮದಾರ್ ಅವರು ಒಂದು ಸಣ್ಣ ಕೃತಿಯನ್ನ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಅವರಲ್ಲಿ ಸಂಕ್ಷಿಪ್ತವಾಗಿ ಏನು ಹೇಳ್ತಾರೆ ಅಂದ್ರೆ, ನಮ್ಮ ಅನುಭವ ಮಂಟಪ ಸ್ಥಾವರಗೊಳ್ಳಬಾರ್ದು, ಅದು ಜಂಗಮವಾಗಿರಬೇಕು. ಮತ್ತೆ ಅಸಂಬದ್ಧವಾದ ಅರ್ಥಹೀನವಾದ ಕಾರ್ಯಕ್ರಮಗಳು ಅಲ್ಲಿ ನಡೀಬಾರ್ದು. ಉಡಿ ತುಂಬಿದೆ, ಇದೇನೇ ಮಾಡಿದೆ, ಕಳಸ ಓಡಿಸಿದೆ, ಇನ್ನೇನೋ ಮಾಡಿದೆ, ಇಂಥವೆಲ್ಲ ಇರಬಾರ್ದು. ಅಸಂಬದ್ಧವಾದ ವೈಚಾರಿಕವಾದಂಥ ಚಿಂತನೆ ಪರವಾಗಿರುವಂಥ ಅಂಶ ಹೇಳಿದ್ರು. ಇವರೇನು ಸಿಖ್ ಸಮಾಜದ ಏನು ಮಾಡ್ತಾರೆ ಆ ರೀತಿ ಅಂತ ಹೇಳಿ, ಆ ಕಾರಣವಾಗಿ ಸಿಖ್ಖರ ಸುವರ್ಣ ಮಂದಿರ ಚಟುವಟಿಕೆಗಳಂತೆ ಮತ್ತು ರಾಮಕಪುರದ ಈ ಜೈನರ ಚಟುವಟಿಕೆಗಳಂತೆ ಈ ಬಸವ ಸ್ವಯಂ ಸೇವಕರು ಅನುಭವ ಮಂಟಪವನ್ನು ನಿರ್ವಹಿಸಬೇಕು. ಆ ಕಾರಣದಿಂದಲೇ ಮೊದಲನೇದಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲೇ ತಾವು ಆಹ್ವಾನಿಸಿದ್ದೀರಿ. ಇವೆಲ್ಲವೂ ಕೂಡ ಈ ಕೃತಿಯಲ್ಲಿ ಅವರು ಸಂಕ್ಷಿಪ್ತವಾಗಿ ಇದರ ನಿರ್ವಹಣೆಯ ಕುರಿತು ಮಾತಾಡಿದ್ದಾರೆ. ಇನ್ನು ಮುಂದೆ ಇದನ್ನು ವಿಸ್ತರಿಸಿದಂಥ ನನ್ನ ಗುರುಗಳು, ಚರ್ಚೆಯಲ್ಲಿ ಪಾಲ್ಗೊಂಡಂಥ ತಾವು ಈ ವಿಷಯವನ್ನು ಪರಿಪೂರ್ಣ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿ, ನನಗೆ ಅನಿರೀಕ್ಷಿತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಶರಣ ಪದಗಳಿಗೆ ವಂದಿಸಿ ನನ್ನ ಮಾತುಗಳನ್ನು